ಇಲ್ಲಿಗೆ ಒಂದು ಪ್ರಕರಣ ಅಂತಾರೆ ಮುಖ್ಯಮಂತ್ರಿಗಳ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಾಗಿನ ರಾಜ್ಯಪಾಲರು ಕೊಟ್ಟಿದ್ದಂತ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತ ಅರ್ಜಿಯ ವಿಚಾರಣೆ ಇವತ್ತು ನಡೆದಿದೆ. ಮುಂದಿನ ವಿಚಾರಣೆ ನಾಡ್ದಿಗೆ ಮುಂದೂಡಿಕೆ ಆಗಿದೆ. ಇದು ಒಂದು ಭಾಗ. ಎರಡನೇದು ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ತೀರ್ಪು ಇವತ್ತು ಪ್ರಕಟ ಆಗೋದಿದೆ. ತೀರ್ಪು ಅಂತ ಅಂದ್ರೆ ಸಿಬಿಐ ತನಿಖೆಗೆ ಅನುಮತಿ ಕೊಟ್ಟಿದ್ದಂತ ಹಿಂದಿನ ಸರ್ಕಾರದ ನಿರ್ಧಾರವನ್ನ ವಾಪಸ್ ತೆಗೆದುಕೊಂಡಿತ್ತಲ್ಲ ಈ ಸರ್ಕಾರ, ಅದನ್ನ ಪ್ರಶ್ನಿಸಿ ಸಲ್ಲಿಸಲಾಗಿರುವಂತದ್ದು ಅರ್ಜಿಗಳಿತ್ತು. ಸಿಬಿಐನು ಕೂಡ ಅರ್ಜಿ ಸಲ್ಲಿಸಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಅರ್ಜಿಯನ್ನ ಸಲ್ಲಿಸಿದ್ದರು. ಹಾಗಾಗಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಒಮ್ಮೆ ಕೊಟ್ಟಂತ ಅನುಮತಿಯನ್ನ ಮತ್ತೆ ವಾಪಸ್ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಸಿಬಿಐನ ವಾದ ಆಗಿತ್ತು. ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸುಮಾರು 70% ಏನೋ ಅವ್ರು ಹೇಳಿದ್ದಾರೆ, ನಾವು ತನಿಖೆಯನ್ನ ಪೂರ್ಣಗೊಳಿಸಲಾಗಿದೆ, ಇನ್ನು ಉಳಿದಿರುವಂತಹ ಭಾಗಕ್ಕೆ ಈ ರೀತಿಯಾಗಿ ಮಾಡಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ದೇನು ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತ ಅರ್ಜಿ ಇತ್ತು. ವಿಭಾಗೀಯ ಪೀಠ, ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ನಡೆದಿರುವಂತಹ ವಿಚಾರಣೆ, ಇದು ಕೂಡ ಬಹಳ ಸುದೀರ್ಘವಾಗಿ ವಿಚಾರಣೆ ನಡೆದಿದೆ. ಅದರ ತೀರ್ಪು ಇವತ್ತು ಪ್ರಕಟ ಆಗೋದಿದೆ. ಹೈಕೋರ್ಟ್ನ ವಿಭಾಗೀಯ ನ್ಯಾಯಪೀಠ ಕಾಯ್ದಿರಿಸಿರುವಂತಹ ತೀರ್ಪನ್ನ ಇವತ್ತು ಪ್ರಕಟ ಮಾಡಲಾಗುತ್ತೆ. ಇದು ಕೂಡ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಬಹಳ ಅತಿ ಮುಖ್ಯ ಆದಂತ ಒಂದು ತೀರ್ಪು ಇವತ್ತು ಪ್ರಕಟ ಆಗುವಂಥದ್ದು. ಸೊ ಅಕಸ್ಮಾತ್ ಏನಾದರೂ ರಾಜ್ಯ ಸರ್ಕಾರ ಹಿಂದಿನ ಸರ್ಕಾರ ಕೊಟ್ಟಿದ್ದಂತ ಅನುಮತಿಯನ್ನ ವಾಪಸ್ ಪಡೆದಂಥದ್ದಕ್ಕೆ ಬರೋದಿಲ್ಲ, ಯಥಾ ಪ್ರಕಾರವಾಗಿ ಸಿಬಿಐ ತನಿಖೆ ನಡೀಲಿ ಅನ್ನುವಂಥದ್ದು ಏನಾದರೂ ಕೋರ್ಟ್ನ ತೀರ್ಪಾಗಿದ್ರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಸಂಕಷ್ಟವನ್ನ ತಂದಿಡುತ್ತೆ. ಯಾಕಂತಾದ್ರೆ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಬಿಐ ನಡೆಸ್ತಾ ಇರುವಂತಹ ತನಿಖೆ ಅದು. ಅಕಸ್ಮಾತ್ ಇಲ್ಲ, ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ತೀರ್ಪು ಅಥವಾ ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿಯಾಗಿದೆ, ಹಿಂದಿನ ಸರ್ಕಾರ ಕೊಟ್ಟಂತ ಅನುಮತಿಯನ್ನ ಇವರು ವಾಪಸ್ ಪಡೆದಂಥದ್ದು ಸರಿಯಾಗಿದೆ ಅನ್ನುವಂಥದ್ದು ಏನಾದರೂ ಕೋರ್ಟ್ ಅಭಿಪ್ರಾಯಕ್ಕೆ ಬಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯದ ಮಟ್ಟಿಗೆ ಬಹಳ ರಿಲೀಫ್. ಯಾಕಂತಾದ್ರೆ ಲೋಕಾಯುಕ್ತಕ್ಕೆ ಇದನ್ನ ವಹಿಸಲಾಗಿದೆ. ಈಗ ಆಲ್ರೆಡಿ ಲೋಕಾಯುಕ್ತ ಇದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಮೊದಲ ವಿಚಾರಣೆಯನ್ನ ನಡೆಸಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಕೆಲ ದಿನಗಳ ಹಿಂದೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಲೋಕಾಯುಕ್ತದ ಮುಂದೆ ವಿಚಾರಣೆಗೆ ಒಳಪಟ್ಟಿದ್ರಲ್ಲ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರು ವಿಚಾರಣೆಯನ್ನ ಎದುರಿಸಿರುವಂತದ್ದು. ಅಂದ್ರೆ ಹಿಂದೆ ಸಿಬಿಐ ನಡೆಸ್ತಾ ಇದ್ದಂತ ತನಿಖೆಯನ್ನ ಇದೀಗ ಲೋಕಾಯುಕ್ತ ನಡೆಸ್ತಾ ಇದೆ ರಾಜ್ಯ ಸರ್ಕಾರದ ನಿರ್ಧಾರದಂತೆ. ಸೊ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಲೋಕಾಯುಕ್ತದಲ್ಲಿ ಸ್ವಲ್ಪ ಅನುಕೂಲ ಆಗ್ಬಹುದಾದಂಥ ರೀತಿಯಾದಂಥ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಕೊಂಡು ವಿರೋಧ ಪಕ್ಷದವ್ರು ಏನು ಆರೋಪ ಮಾಡ್ತಾ ಇದ್ರೆ ಅದರ ಪ್ರಕಾರವಾಗಿ ಅದೇನಾಗುತ್ತೋ ಗೊತ್ತಿಲ್ಲ. ಸೊ ಲೋಕಾಯುಕ್ತದಲ್ಲಿ ಬಟ್ ಸಿಬಿಐ ಅಷ್ಟು ಕಠಿಣವಾಗಿ ಲೋಕಾಯುಕ್ತ ವರ್ತಿಸುತ್ತಾ ಈ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಅನ್ನುವಂಥದ್ದು ಈಗ ಬಹಳಷ್ಟು ಮಂದಿಯ ಪ್ರಶ್ನೆ. ಅದ್ಯಾರು ವಿರೋಧ ಪಕ್ಷದವರು ಕೂಡ ಅದೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಕರಣ ಮುಚ್ಚಾಕಕ್ಕೇನೆ ಈ ರೀತಿಯಂಥ ವ್ಯವಸ್ಥೆ, ಈ ಥರದ್ದು ಏನೇನೋ ಅದು ಬಿಡಿ, ಅದು ವಾದ ಪ್ರತಿವಾದ ಬೇರೆನೇ ಇದೆ, ಹೊರಗಡೆ ರಾಜಕೀಯವಾಗಿ ನಡೀತಾ ಇರುವಂಥದ್ದು. ಬಟ್ ಕೋರ್ಟ್ ಇವತ್ತು ಏನು ಹೇಳುತ್ತೆ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂಗತಿ. ಇದೇನು ಕೆಲವೇ ಹೊತ್ತಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆನ ಕೂಡ ಇವತ್ತು ತೀರ್ಪು ಪ್ರಕಟ ಆಗೋದಿದೆ. ಆ ಕಾರಣಕ್ಕಾಗಿನೇ ಹೇಳಿದ್ದು ಇವತ್ತು ಸಿಎಂ ಹಾಗೆ ಡಿಸಿಎಂ ಪಾಲಿಗೆ ಒಂದು ರೀತಿ ನಿರ್ಣಾಯಕವಾದಂಥ ದಿನ. ಆದರೆ ಸಿಎಂ ವಿಚಾರವಾಗಿ ನಡೆದಿರುವಂಥದ್ದು ವಿಚಾರಣೆ, ಆದರೆ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಪ್ರಕಟ ಆಗುವಂಥದ್ದು ತೀರ್ಪು. ಡಿ ಕೆ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ ಇವತ್ತು ಹಾಸನದಲ್ಲಿ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನೋಡಪ್ಪ, ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ಅವ್ರು ಏನು ಕೊಟ್ಟರು ಕೂಡ ಇದು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ನೋಡಪ್ಪ, ಏನು ಕೊಟ್ಟರು ಪ್ರಸಾದ ಏನು ಆಗುದಿಲ್ಲ. ನೋಡಪ್ಪ, ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ಅವ್ರು ಏನು ಕೊಟ್ಟರು ಕೂಡ ಇದು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ನೋಡಪ್ಪ, ಏನು ಕೊಟ್ಟರು ಪ್ರಸಾದ ಏನು ಆಗುದಿಲ್ಲ. ನೋಡಪ್ಪ, ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ಅವ್ರು ಏನು ಕೊಟ್ಟರು ಕೂಡ ಇದು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ನೋಡಪ್ಪ, ಏನು ಕೊಟ್ಟರು. ಸೊ ಇದು ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಮಾತು. ಅದಾದರೆ ನನಗೆ ಕೋರ್ಟ್ ಮೇಲೆ ನಂಬಿಕೆ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ, ಕೋರ್ಟ್ ವಿಚಾರವಾಗಿಯೂ ಕೂಡ ನಾನು ಗಮನಿಸಿದ್ದೀನಿ, ನನಗೆ ನ್ಯಾಯ ಸಿಗುತ್ತೆ. ಆಮೇಲೆ ಏನು ಕೊಟ್ಟರು ಪ್ರಸಾದದ ರೀತಿಯಾಗಿ ನಾನು ಅದನ್ನು ಸ್ವೀಕರಿಸ್ತೀನಿ ಅನ್ನುವಂಥ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆಮೇಲೆ ಇದೇನು ಅಂತಿಮ ಅಲ್ಲ. ಅಕಸ್ಮಾತ್ ಇವತ್ತೇನಾದ್ರು ಡಿ ಕೆ ಶಿವಕುಮಾರ್ ಅವರಿಗೆ ವ್ಯತಿರಿಕ್ತವಾದಂಥ ತೀರ್ಪು ಬಂದರೆ ಅವ್ರಿಗೆ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೂ ಕೂಡ ಅವಕಾಶ ಇದೆ. ಹಾಗಾಗಿ ಆಮೇಲೆ ಸಿಬಿಐಗೂ ಕೂಡ ಅಷ್ಟೇ, ಅಕಸ್ಮಾತ್ ಏನಾದರೂ ಇಲ್ಲ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರ ಸರಿಯಾಗೇ ಇದೆ ಅನ್ನುವಂಥದ್ದು ಏನಾದರೂ ವಿಚಾರ ಪ್ರಸ್ತಾಪ ಆದರೆ ಅವರು ಸಿಬಿಐನವರು ಕೂಡ ಮೇಲ್ ಹಂತದ ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಇದೆ. ಹೀಗಾಗಿ ಬಟ್ ಇವತ್ತು ಅಕಸ್ಮಾತ್ ಏನಾದರೂ ಹೈಕೋರ್ಟ್ ಸಿಬಿಐಗೆ
ಏನು CBIಗೆ ಕೊಟ್ಟಂತ ಅನುಮತಿಯನ್ನ ವಾಪಸ್ ಪಡೆದಂತ ನಿರ್ಧಾರ ಸರಿ ಇದೆ ಅನ್ನುವಂಥದ್ದಾದ್ರೆ DK ಶಿವಕುಮಾರ್ ಅವರ ರಾಜಕೀಯ ಹಾದಿ ಒಂದ್ ಹಂತದಲ್ಲಿ ಸುಗಮ ಆದಂತ ರೀತಿಯಾಗಿ ಆಗುತ್ತೆ. ಅಕಸ್ಮಾತ್ ಏನಾದರೂ ರಾಜ್ಯ ಸರ್ಕಾರದ ತೀರ್ಪನ್ನ ಒಪ್ಪದೇ ಹೋದ್ರೆ ಬಹುಶಃ DK ಶಿವಕುಮಾರ್ ಅವರಿಗೆ ಮುಂದಿನ ಹಾದಿ ಸ್ವಲ್ಪ ಕ್ಲಿಷ್ಟಕರವಾಗಿರುತ್ತೆ.